ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿಬಿಡಿ ಬನ್ನಿ. ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದ್ಬಿಟ್ಟು ಪ್ರೆಗ್ನೆನ್ಸಿಗೆ ಪ್ಲ್ಯಾನಿಂಗ್ ಮಾಡ್ತಾರಲ್ವಾ ಅಂಥವ್ರಿಗೆ ಒಂದು 10 ಟಿಪ್ಸ್ನ ಕೊಡೋಣ ಅಂತ ಬಂದಿದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ದಯವಿಟ್ಟು ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವ್ನು ನನ್ನ ಮಗ ಒಂದು ಸ್ವಲ್ಪ ಅವಾಗವಾಗ ಡಿಸ್ಟರ್ಬ್ ಮಾಡೋದು ಜಾಸ್ತಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗಿಗೆ ನಾನು 10 ಟಿಪ್ಸ್ನ ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ಫಸ್ಟ್ ಟಿಪ್ಸ್ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಸ್ಟಾರ್ಟ್ ಟೇಕಿಂಗ್ ಫೋಲಿಕ್ ಆಸಿಡ್ ಅಂತ ಹೇಳ್ಬಿಟ್ಟು, ಇದು 2 ಮಂತ್ಸ್ ಬಿಫೋರೇ ಸ್ಟಾರ್ಟ್ ಮಾಡಬೇಕು. ಇವಾಗ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಒಂದು 2 ಮಂತ್ಸ್ಗೂ ಮುಂಚೆಯಿಂದನೇ ಆ್ಯಕ್ಚುಲಿ ನೀವು ಫೋಲಿಕ್ ಆಸಿಡ್ ಅನ್ನೋ ಟ್ಯಾಬ್ಲೆಟ್ನ ತೊಗೊಬೇಕಾಗತ್ತೆ. ಇದು ಬಂದ್ಬಿಟ್ಟು ಯಾರೂ ಕೂಡ ನಾನು ಹೇಳಿದೆ ಅಂತ ಡೈರೆಕ್ಟಾಗಿ ಯಾರೂ ತೊಗೋಬೇಡಿ. ಡಾಕ್ಟರ್ ಸಲಹೆ ಇಲ್ಲದೇ ಯಾವ ಟ್ಯಾಬ್ಲೆಟ್ನೂ ಕೂಡ ಯಾರೂ ಕೂಡ ತೊಗೋಬೇಡಿ. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಒನ್ನು ಮಾಡಿ, ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನು, ನಮ್ಮ ಮೆಂಟಲ್ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಮೇಲೆ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಪ್ಲ್ಯಾನಿಂಗಿಗೆ. ದಯವಿಟ್ಟು ಮಾತಾಡಿ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು, ನೀವು ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ, ಲೇಡೀಸ್ಗೆ ಆಗಿರ್ಬೋದು ಜೆಂಟ್ಸ್ಗೆ ಆಗಿರ್ಬೋದು, ಈ ಸ್ಮೋಕಿಂಗ್ ಹ್ಯಾಬಿಟ್ಸು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ. ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರು. ಜೆಂಟ್ಸಿಗಾದರೆ ವೀರ್ಯಾಣು ಆ್ಯಕ್ಚುಲಿ ಹೆಲ್ತಿ ಆಗಿರೋದು ಎಷ್ಟು ಇಂಪಾರ್ಟೆಂಟೋ, ಲೇಡೀಸ್ಗೂ ಕೂಡ ಅವರ ಗರ್ಭಕೋಶದಲ್ಲಿ ಅಂಡಾಣು ಉತ್ಪತ್ತಿಯಾಗೋದು ಹೆಲ್ತಿಯಾಗಿ ಭಾಳ ಇಂಪಾರ್ಟೆಂಟು. ಹಂಗಾಗಿ ನೀವು ಇವೆರಡನ್ನೂ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಈಟ್ ವೆಲ್ ಅಂತ ಹೇಳಿಬಿಟ್ಟು, ಹಂಗಂದರೆ ನೀವು ಆದಷ್ಟು ಹೆಲ್ತಿ ಫುಡ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋರು ಯಾವ ಥರ ವೆಜಿಟೇಬಲ್ಸ್ನ ತಿನ್ನಬೇಕು ಮತ್ತು ಯಾವ ಥರ ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ. ಆದಷ್ಟು ನೀವು ಗ್ರೀನರಿನಲ್ಲಿ ಏನೇನು ವೆಜಿಟೇಬಲ್ಸ್ ಬರುತ್ತೆ, ಬೀನ್ಸ್ ಆಗಿರ್ಬೋದು ಅಥವಾ ಬಟರ್ ಫ್ರೂಟ್ ಆಗಿರ್ಬೋದು, ಬಾದಾಮು, ಎಳ್ನೀರು, ಈ ಥರ ತುಂಬ ವೆಜಿಟೇಬಲ್ಸ್ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ನನ್ನ ಹಳೆ ವಿಡಿಯೋ ನೋಡಿ. ಫಿಫ್ತ್ ಒನ್ ಬಂದುಬಿಟ್ಟು, ನೀವು ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಲೈಕ್ ಈಗ ಅದೇ ಡಿಪ್ರೆಷನಲ್ಲಿ ಇರಬಾರ್ದು. ನೀವು ಎಕ್ಸಸೈಸ್ ಮಾಡೋದಾಗಲಿ, ಯೋಗ ಮಾಡೋದಾಗಲಿ, ರನ್ ಮಾಡೋದಾಗಲಿ, ಈ ಥರ ಆ್ಯಕ್ಟಿವ್ ಆಗಿರಬೇಕು. ಆ್ಯಂಡ್ ಸಿಕ್ಸ್ತ್ ಒನ್ ಬಂದುಬಿಟ್ಟು, ನೀವು ಹೆಲ್ತಿ ವೆಯ್ಟ್ನ ಕಾಪಾಡ್ಕೋಬೇಕು. ಜಾಸ್ತಿ ವೆಯ್ಟ್ ಆದ್ರೂ ಕೂಡ ನಮಗೆ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ವೆಯ್ಟ್ನ ಕಾಪಾಡ್ಕೊಳ್ಳಿ. ಆ್ಯಂಡ್ ಸೆವೆಂತ್ ಒನ್ ಬಂದುಬಿಟ್ಟು, ಇದು MMR ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು, ಇದು ಡಾಕ್ಟರ್ನ ಸಲಹೆ ಇಲ್ಲದೆ ಯಾರು ಕೂಡ ಈ ವ್ಯಾಕ್ಸಿನ್ನ ತೊಗೋಬೇಡಿ. ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ, ದಯವಿಟ್ಟು ಅವಾಗ ಮಾತ್ರನೇ ತೊಗೊಳ್ಳಿ. ಏಯ್ತ್ ಒನ್ ಬಂದುಬಿಟ್ಟು, ನೀವು ಓವ್ಯುಲೇಟ್ ಆಗೋ ಟೈಮಿಂಗ್ಸಲ್ಲಿ ಇಂಟರ್ಕೋರ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ ಟೈಮಿಂಗ್ಸಿಗೆ ಓವ್ಯುಲೇಷನ್ ಆಗೋ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ. ನಾನು ಓವ್ಯುಲೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ನೈನ್ತ್ ಒನ್ ಬಂದುಬಿಟ್ಟು, ಇದು ಟ್ರೈ ಟು ಕಟ್ ಡೌನ್ ಆನ್ ಕೆಫೈನ್ ಅಂತ ಇದೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಕಾಫಿ ಟೀ ಅಭ್ಯಾಸ ಇರುತ್ತೆ. ಯಾರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಅವರು ದಯವಿಟ್ಟು ಕಾಫಿ ಟೀನ ಅವಾಯ್ಡ್ ಮಾಡಿ, ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೈನಲಿ 10th ಒನ್ ಬಂದುಬಿಟ್ಟು, ಫಾದರ್ಸ್ ಹೆಲ್ಪ್ ಮ್ಯಾಟರ್ಸ್ ಟು ಅಂತ. ಅಂದರೆ ಆ್ಯಕ್ಚುಲಿ ಏನು ಅಂದರೆ, ಇದು ಇವಾಗ ವೀರ್ಯಾಣು ಹೆಲ್ತಿಯಾಗಿರಬೇಕಲ್ವಾ, ಅದಕ್ಕೋಸ್ಕರ ಆ್ಯಕ್ಚುಲಿ ಜೆಂಟ್ಸು ಕೂಡ ಅವರ ಹೆಲ್ತನ್ನು ಕಾಪಾಡ್ಕೊಬೇಕಾಗತ್ತೆ. ಒಳ್ಳೆಯ ವೀರ್ಯಾಣುಕ್ಕೋಸ್ಕರ ಆ್ಯಕ್ಚುಲಿ ಅವರು ಕೂಡ ಈ ನಾನು ಹೇಳ್ದಂಥ ಕೆಲವೊಂದು ಇದನ್ನು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಇವಾಗ ಲೇಡೀಸಿಗೆ ಮಾತ್ರನೇ ಹೇಳಿಲ್ಲ ನಾನು, ಇನ್ಕ್ಲೂಡಿಂಗ್ ಜೆಂಟ್ಸ್ಗೂ ಕೂಡ ಹೇಳಿದ್ದೀನಿ. ಬ್ಯಾಡ್ ಹ್ಯಾಬಿಟ್ಸೇ ಆಗಿರ್ಬೋದು, ಏನೇ ಆಗಿರ್ಬೋದು, ಹಾಗಾಗಿ ಇಂಪಾರ್ಟೆಂಟು. ಸೊ ದಯವಿಟ್ಟು ಇದನ್ನು ಜೆಂಟ್ಸ್ ಕೂಡ ಫಾಲೋ ಮಾಡಿ. ಒಳ್ಳೆಯ ವೀರ್ಯಾಣುಗೋಸ್ಕರ ಆ್ಯಕ್ಚುಲಿ ನೀವು ಕೂಡ ಇದನ್ನು ಇಂಪಾರ್ಟೆಂಟಾಗಿ ತೊಗೊಳ್ಬೇಕಾಗತ್ತೆ. ಇದು ಕೂಡ 10ನೇ ಟಿಪ್ಸು, ದಯವಿಟ್ಟು ಫಾಲೋ ಮಾಡಿ. ನಾನು ಕೊಟ್ಟಂತಹ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಟಿಪ್ಸು ನಿಮಗೇನಾದ್ರೂ ಯೂಸ್ ಆಗುತ್ತೆ ಅನ್ನೋ ಥರ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.